ಊರಿಗೆ 100 ಹಬ್ಬ ಆದರೆ ಡಿ ಬಾಸ್ ಫ್ಯಾನ್ಸ್ಗಳಿಗೆ ದರ್ಶನ್ ಸರ್ ಬರ್ಡೇನೆ ದೊಡ್ಡ ಹಬ್ಬ. ಹೌದು, ಇವತ್ತು ನಾನು ಮಾತಾಡ್ತಾ ಇದ್ದೀನಿ ದರ್ಶನ್ ಸರ್ ಬರ್ಡೇ ಬಗ್ಗೆ. ಆ್ಯಂಡ್ ಸ್ಪೆಷಲ್ ಅಂತ ಹೇಳಿದ್ದೀನಿ. ಏನು ಸ್ಪೆಷಲ್ ಇರ್ಬೋದು? ಸೊ ದರ್ಶನ್ ಸರ್ ಬರ್ಡೇ ಈ ವರ್ಷದ ಖಂಡಿತವಾಗ್ಲೂ ವೆರಿ 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 ಸ್ಪೆಷಲ್ ಬರ್ಡೇ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ತಿಳಿಸ್ತೀನಿ. ಏನು ಕತೆ ಎಲ್ಲ ಮಾತಾಡೋಣ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ಕಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತು ಬೆಳಗ್ಗೆ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಯಾರ್ಯಾರು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ಅಂದರೆ ಕರ್ನಾಟಕದಲ್ಲಿ ನಮ್ಮ ಹಲವು ಭಾಗಗಳು, ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಮತ್ತು ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ, ಸೊ ಎಲ್ಲ ಕಡೆಯಿಂದನೂ ಫ್ಯಾನ್ಸ್ಗಳು ಬರ್ತಾರೆ. ಸೊ ನೋಡೋಣ ಎಲ್ಲಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂತ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ. ಸೊ ಸದ್ಯಕ್ಕೆ ಈಗ ಜಾಸ್ತಿ ಜನ ಬರ್ತಾ ಇರುವಂಥದ್ದು ಉತ್ತರ ಕರ್ನಾಟಕದಿಂದ ಬರ್ತಾ ಇದೀವಿ ಅನ್ನೋವಂಥದ್ದು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದಾರೆ. ಸೊ ನೀವು ಯಾರ್ಯಾರು ನೋಡಿಲ್ಲ ಹೋಗಿ ಕಮ್ಯುನಿಟಿ ಟ್ಯಾಬನ್ನು ಚೆಕ್ ಮಾಡಿ ಒಂದ್ಸಲ, ನೀವು ಎಲ್ಲಿಂದ ಬರ್ತಾ ಇದ್ದೀರ ಅನ್ನೋದನ್ನ ವೋಟ್ ಮಾಡಿ. ಆ್ಯಂಡ್ ಈ ವರ್ಷದ ಒಂದು ಬರ್ಡೇ, ದರ್ಶನ್ ಸರ್ ಬರ್ಡೇ ಖಂಡಿತವಾಗ್ಲೂ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂತಂದರೆ ಸೊ ಈ ಒಂದು ಬರ್ಡೇ ನಾನು ಆಗಲೇ ಹೇಳಿದಾಗೇ ಒಂದು ಹಬ್ಬ ಅಂತ ಹೇಳಿದೆ. ಖಂಡಿತವಾಗ್ಲೂ ಎಷ್ಟೋ ಕಿಲೋಮೀಟರ್ ಗಂಟಲೆ ಫ್ಯಾನ್ಸ್ಗಳು ನಿಂತ್ಕೊಂಡು ದರ್ಶನ್ ಸರ್ನ ಮೀಟ್ ಆಗಿ ಅವ್ರಿಗೆ ಒಂದು ವಿಶ್ ಮಾಡಿ ಹೋಗ್ತಾರೆ. ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎಲ್ಲ ಕಡೆ ದೂರ ದೂರದ ಊರುಗಳಿಂದ ಬರ್ತಾರೆ, ದರ್ಶನ್ ಸರ್ನ ನೋಡಿ ವಿಶ್ ಮಾಡಿ ಹೋಗ್ತಾರೆ. ಖಂಡಿತವಾಗ್ಲೂ ಇದು ಒಂದು ರೀತಿಯಲ್ಲಿ ಹಬ್ಬನೇ. ಬರ್ಡೇ ಅನ್ನೋದಕ್ಕಿಂತ ಇದು ದರ್ಶನ್ ಸರ ಒಂದು ಫ್ಯಾನ್ಸ್ಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವರ್ಷದ ಒಂದು ಬರ್ಡೇ ಸ್ಪೆಷಲ್ಲು ಏನು ಸ್ಪೆಷಲ್ಲು ಅಥವಾ ಸ್ಪೆಷಲ್ ಏನಿರ್ಬೋದು ಅನ್ನೋದಾಯ್ತು ಅಂದರೆ, ಸೊ ಕಾಟೇರ ಸಕ್ಸಸ್ಸು ಈ ಒಂದು ಬರ್ಡೇಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಕಾಟೇರ ಸಕ್ಸಸ್ ಆಯಿತು. ಸೊ ಈ ಬರ್ಡೇ ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತ ಅಂದರೆ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರು. ಸೊ ಒಂದು ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದು ರೀತಿಯಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಈ ಬರ್ಡೇ ಸ್ಪೆಷಲ್ ಅಂತಂದರೆ ಕಾಟೇರ ಸಕ್ಸಸ್ ಕೂಡ ಮತ್ತು ಡೆವಿಲ್ನ ಫಸ್ಟ್ ಲುಕ್ ರಿಲೀಸ್ ಆಗ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಮೇಲಿಂದ ಸ್ಪೆಷಲ್ ಆಗಿ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರ್ ಆಲ್ ಆಗಿ ಈ ಒಂದು ಬರ್ಡೇ ಆ್ಯಂಡ್ ಇವತ್ತು ರಾತ್ರಿ ಏನಿದೆ ಒಂದು ಟೀಸರು, ಒಂದು ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಸ್ಪೆಷಲ್ ಆಗಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ದರ್ಶನ್ ಸರ್ ಈ ವರ್ಷದ ಬರ್ಡೇ ತುಂಬಾ ಒಂದು ಸ್ಪೆಷಲ್ಲು. ಆಫ್ಟರ್ ಕಾಟೇರ ಆದಮೇಲೆ, ಒಂದು ಸಕ್ಸಸ್ ಆದಮೇಲೆ, ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟ ಮೇಲೆ ಒಂದು ಒಳ್ಳೆಯ ಒಂದು ಸ್ಪೆಷಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಡೆವಿಲ್ನ ಫಸ್ಟ್ ಲುಕ್ ಟೀಸರ್ಗೆ ನಾನಂತೂ ತುಂಬ ವೇಟ್ ಮಾಡ್ತಾ ಇದ್ವಿ. ಯಾಕಂದರೆ ಕಾಟೇರಾದಲ್ಲಿ ದರ್ಶನ್ ಸರ್ನ ನೋಡಿದ ಮೇಲೆ ಸೊ ಈಗ ನೆಕ್ಸ್ಟ್ ಯಾವ ರೀತಿ ಕಾಣಿಸ್ಕೊಳ್ತಾರೆ ಡೆವಿಲಲ್ಲಿ ಅನ್ನೋವಂಥದ್ದು ಕಾತುರತೆ ಎಲ್ರಿಗೂ ಕೂಡ ಇದೆ, ನನಗೂ ಕೂಡ ಇದೆ, ನಿಮಗೂ ಕೂಡ ಇದೆ. ಸೊ ನಾನು ಅದಕ್ಕೆ ತುಂಬಾ ವೇಟ್ ಮಾಡ್ತೀನಿ. ಸೊ ಇವತ್ತು ನೈಟು ಟೀಸರ್ ರಿಲೀಸ್ ಆದ ತಕ್ಷಣವೇ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ. ಆ್ಯಂಡ್ ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಆ್ಯಂಡ್ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ಕಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.